ದೇವು, ಏನಾಯ್ತು? ಕೆಟ್ಟ ಕನಸು ಬೀಳ್ತಾ? ಪ್ರದ್ಯುಮ್ನ ಇಲ್ಲಿ ಅವನ್ ರೂಮಲ್ಲಿ ಅವನಿರ್ತಾನೆ. ನಾನು ಅವ್ನು ನೋಡ್ಬೇಕು. ಪ್ರದ್ಯುಮ್ನ 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 ಎಲ್ಲಿ ಹೋಗ್ಬಿಟ್ಟಿದ್ದೆ? ನನಗೆಷ್ಟು ಗಾಬರಿ ಆಯ್ತು ಗೊತ್ತಾ? ಅಮ್ಮ, ಯಾಕಮ್ಮ ಮೈಯೆಲ್ಲ ಯಾಕೆ ಸುಡ್ತಾ ಇದೆ? ನಿನ್ನಿಂದಲೇ. ನಿನ್ನ ಬಗ್ಗೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದಾಳೆ. ಸಂತೋಷನಾ ನಿನಗೀಗ? ಯಾಕಿಷ್ಟು ದ್ವೇಷ ನಿಮ್ಗೆ ಆಪದ್ ಬಾಂಧವನ ಮೇಲೆ? ರಸ್ತೆಯಲ್ಲಿ ಹೋಗೋರು ಬರೋರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ನಾನು ಕೇಳ್ದೆ ಅಂತ ಉತ್ತರ ಕೊಡ್ಬೇಡಿ. ಆಪದ್ ಬಾಂಧವ ನಾನು ಈ ಮನೆಗೆ ಬಂದಾಗ್ಲಿಂದ ಈ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಈ ಮನೆಯವರೆಲ್ಲರೂ ಕೇಳ್ತಾನೆ ಇದ್ದಾರೆ. ಕರೆಕ್ಟ್. ನನ್ನ ಮನೆಯವ್ರು ಕೇಳ್ತಾ ಇದ್ದಾರೆ, ನಿನ್ನ ಮನೆಯವರಲ್ಲ. ಇದರಿಂದ ದೂರ ಇದ್ಬಿಡು. ಯಾವತ್ತಿದ್ರೂ ನೀನು ಈ ಮನೆಯಿಂದ ಹೊರಗಡೆ ಹೋಗೋಳೆ. ನಿಜ. ಆದ್ರೆ ಸಂಬಂಧಗಳ ಬೆಲೆ ಗೊತ್ತು ನನಗೆ. ನನ್ನ ತಂದೆ ಏನಾದರೂ ನನ್ನ ಜೊತೆ ಮಾತಾಡದೆ ಇದ್ದಿದ್ರೆ ನನ್ನ ಎದೆ ಒಡೆದೋಗ್ತಿತ್ತು. ಪಾಪ ಆಪದ್ ಬಾಂಧವ. ಈ ಸರಿ ಹೊತ್ತಲ್ಲಿ ಲೆಕ್ಚರ್ ಕೇಳ್ಕೊಂಡು ನಿಂತ್ಕೊಳ್ಳೋಷ್ಟು ಟೈಮು ನನಗಿಲ್ಲ. ಆಪದ್ ಬಾಂಧವ ಮಾಡಿಲ್ದೇ ಇರೋ ತಪ್ಪಿಗೆ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ. ಒಂದ್ಸಲ ಯೋಚನೆ ಮಾಡಿ. ಈ ದರಿದ್ರನ ಒಳಗ್ ಬಿಟ್ಕೊಂಡಿದ್ದೆ ತಪ್ಪಾಯ್ತು. ಪ್ರತಿಂದ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ ಯಾಕಮ್ಮ? ನನಗೆ ಇಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದೆಯಲ್ಲೋ. ಅಲ್ಲ, ಮಕ್ಕಳು ಅಮ್ಮನ್ನ ನೋಡ್ಕೊಳ್ದೆ ಇನ್ಯಾರನ್ನ ನೋಡ್ಕೋತಾರೆ? ಸಂಜೆ ನ್ಯೂಸ್ ಪೇಪರ್ಗಳಲ್ಲಿ ಆಸ್ತಿಗೋಸ್ಕರ ತಾಯಿನ ಹೊರಗೆ ಹಾಕಿದ್ರು, ಸಾಯಿಸ್ಬಿಟ್ರು, ವೃದ್ಧಾಶ್ರಮಕ್ಕೆ ಕೇಳ್ದಲೆ ಕಳಿಸ್ಬಿಟ್ರು ಅಂತ ಸುದ್ದಿಗಳೇ ಬರುತ್ತೆ. ಹಾಗೆ ನೋಡಿದ್ರೆ ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಮಕ್ಕಳು ನನ್ನ ಕೈ ಬಿಡಲ್ಲ ಅಲ್ಲ ಪ್ರದ್ಯುಮ್ನ? ಅಮ್ಮ, ನಿನಗೆ ನೆನಪಿದೆಯಾ, ನಾನು ಚಿಕ್ಕವನಿದ್ದಾಗ ಆನ್ಯ ನಿನಾದ್ ಹುಷಾರ್ ತಪ್ಪಿದ್ರೆ ನೀನು ಚಿಕ್ಕಮ್ಮ ಪಟ್ಟಿ ಹಾಕ್ತಾಯಿದ್ರಿ ಅವ್ರಿಗೆ. ಮನೇಲಿ ಯಾರೇ ಹುಷಾರ್ ತಪ್ಪಿದ್ರು
ನೀನು ಓಡ್ ಬಂದು ನನಗೂ ಪಟ್ಟಿ ಹಾಕು ನನಗೂ ಪಟ್ಟಿ ಹಾಕು ಅಂತ ಅಳ್ತಾ ಇದ್ದೆ. ನಾನು ಮಂದಾಕಿನಿ ನಿನ್ನ ಹಣೆಗೆ ಪಟ್ಟಿ ಹಾಕೋ ತನಕ ನಿನಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಇವತ್ತು ನೀನು ನನಗೆ ಸೇವೆ ಮಾಡ್ತಾ ಇದೆಯಾ. ಅಮ್ಮ, ಸೇವೆ ಅಂತ ದೊಡ್ಡ ಪದ ಎಲ್ಲ ಯಾಕೆ ಯೂಸ್ ಮಾಡ್ತಾ ಇದೀಯಾ? ಆ್ಯಕ್ಚುಲಿ ನೀನು ನನಗೆ ಮಾಡಿರೋದ್ರಲ್ಲಿ ನಾನು 0.0001% ಕೂಡ ಮಾಡ್ತಾ ಇಲ್ಲ. ಸರಿ, ಮಾತಾಡಿ ಸುಸ್ತು ಮಾಡ್ಕೋಬೇಡ, ಮಲ್ಕೋ. ಪ್ರದ್ಯುಮ್ನ, ಎಲ್ಲ ಹೋಗ್ಬೇಡ. ನಾನೆಲ್ಲಮ್ಮ ಹೋಗ್ತೀನಿ, ಇಲ್ಲಿದ್ದೀನಿ. ಪಿತಾಶ್ರೀಯ ನೆನಪಾಗುತ್ತಿದೆ. ನಾನು ಅನಾರೋಗ್ಯವಾದಾಗಲೆಲ್ಲ ಹೀಗೆ ನನ್ನ ಶುಶ್ರೂಷೆ ಮಾಡುತ್ತಿದ್ದರು. ಒಂದು ಕ್ಷಣವೂ ನನ್ನ ಮಗ್ಗಲು ಬಿಟ್ಟು ಏಳುತ್ತಿರಲಿಲ್ಲ. ಆಮ್ರಪಾಲಿ ಮ್ಯಾಜಿಕ್ ಮಾಡದೇ ಇದ್ರೆ ಮುಂದೆ ಏನು ಮಾಡ್ತಾಳೆ? ರಾಜ್ಕುಮಾರನ್ ಹೇಗೆ ಹುಡುಕ್ತಾಳೆ? ಹೇಗೆ ವಾಪಸ್ ಹೋಗ್ತಾಳೆ? ವಾಪಸ್ ಹೋಗಿಲ್ಲ ಅಂದರೆ ಇಲ್ಲೇ ಉಳ್ಕೊತಾಳ? ನನ್ನ ಜೊತೆಗೆ ಇರ್ತಾಳ? ನಾಳೆ ಐಸ್ ಕ್ರೀಮ್ ಡೇಟ್ಗೆ ಹೋಗೋಣ, ಐಸ್ ಕ್ರೀಮ್ ಕೊಡಿಸ್ತೀನಿ. ಸೆಂಡ್. ಮನೇಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ನೀನ್ ಇಲ್ಲಿ ಮಲ್ಕೊಂಡು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡು. ಮನೆಯಲ್ಲಿ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ ಅನ್ಯ, ನಂಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಫ್ಲರ್ಟಿಂಗ್ ಇಸ್ ಗುಡ್ ಫಾರ್ ಹೆಲ್ತ್ ಅಂತ ಫ್ಲರ್ಟ್ ಮಾಡ್ತಿದ್ದೀನಿ. ಗುದ್ಬಿಡ್ತೀನಿ ನೀನಾದ್. ಯುಕ್ತಿ ಅಣ್ಣನ್ ಮದ್ವೆ ನಿಲ್ಸೋದು ಹೇಗೆ ಅಂತ ನಾನ್ ಯೋಚನೆ ಮಾಡ್ತಿದ್ದೀನಿ ಇಲ್ಲಿ. ಮದುವೇನಿಲ್ಲಲ್ಲ. ಹಾಗ ಅನ್ಬೇಡಿ ಅಕ್ಕ, ಯುಕ್ತಿ ತಲೆ ಸರಿ ಇಲ್ಲ. ಯುಕ್ತಿ ಏನಾದ್ರೂ ಅಣ್ಣನ್ ಮದ್ವೆ ಆದ್ರೆ ಈ ಮನೆ ಕತೆ ಮುಗ್ದೋಯ್ತು. ರಾತ್ರಿ ನಾವ್ ಮಲ್ಕೊಂಡಿರ್ಬೇಕಂದ್ರೆ ಬಂದು ನಮ್ ಕೂದ್ಲು ಕಟ್ ಮಾಡಿ ಹೋಗ್ತಾಳಂತ ಭಯ ನನ್ಗೆ. ಎಂತ ಸೈಕೋ ಅಲ್ಲ ಅವಳು. ಯಾರಾದ್ರೂ ಚಾಕು ತಗೊಂಡ್ ಕೈ ಕುಯ್ತಾರ? ಅಣ್ಣನ್ಗೆ ಗೊತ್ತಾಗಿರತ್ತೆ ಯುಕ್ತಿನ ಮದ್ವೆ ಮಾಡ್ಕೊಳ್ಳೋದು ಬೇಡ, ಅವಳು ಹುಚ್ಚಿ ಅಂತ. ಪ್ರದ್ಯುಮ್ನ ಅವಳನ್ನೇ ಮದುವೆ ಆಗ್ತಾನೆ. ಪ್ರದ್ಯುಮ್ನ ಅವಳನ್ನ ಇಷ್ಟಪಟ್ಟು ಮದುವೆ ಆಗ್ತಿಲ್ಲ, ಅಮ್ಮ ಹೇಳಿದ್ದಾರೆ ಅಂತ ಮದುವೆ ಆಗ್ತಾ ಇದ್ದಾನೆ. ಅಮ್ಮಂಗೆ ಅವನು ಮಾತು ಕೊಟ್ಟಿದ್ದಾನೆ. ಅಣ್ಣ ಒಂದ್ಸಲ ಮಾತ್ ಕೊಟ್ಮೇಲೆ ಮುಗ್ದೋಯ್ತು, ಅವ್ನ್ ಮಾತ್ ಮುರಿಯಲ್ಲ. ಅಮ್ಮ ನಿರ್ಧಾರ ಮಾಡಿದ್ದಾರೆ, ಅವರು ಅವ್ರ ನಿರ್ಧಾರನ ಬದಲಾಯಿಸಲ್ಲ. ಆದರೆ ಪ್ರದ್ಯುಮ್ನನ್ಗೆ ಬೇರೆ ಹುಡುಗಿ ಮೇಲೆ ಪ್ರೀತಿ ಆದ್ರೆ ಅಮ್ಮ ಒಪ್ಕೋಬಹುದೇನು? ಅಕ್ಕ, ಬಟ್ ಹುಡುಗಿ ಎಲ್ಲಿಂದ ತರೋದು? ಅಣ್ಣ ಯಾರ ಜೊತೆ ಮಾತಾಡಲ್ಲ ಅಲ್ಲ. ಯಾರಾದ್ರೂ ಸೇಲ್ಸ್ ಗರ್ಲ್ ಫೋನ್ ಮಾಡಿದ್ರೇನೆ ಅವನು ಫೋನ್ ಕಟ್ ಮಾಡ್ತಾನೆ. ಹುಡ್ಕೊಂಡು ಹೋಗೋಷ್ಟಿಲ್ಲ, ನಿಮಗೆ ಕಾಣಿಸ್ತಾಳೆ. ನೋಡ್ತಾ ಇರಬೇಕು ಅಷ್ಟೆ. ಯಾವುದೇ ಕಾರಣಕ್ಕೂ ರಾಜಕುಮಾರನಿಲ್ಲದೆ ಗಂಧರ್ವ ಲೋಕಕ್ಕೆ ನಾನು ಮರಳುವುದಿಲ್ಲ.
ಅಪಾಯ ಹತ್ತಿರದಲ್ಲಿದೆ ಅಮೃಪಾಲಿ. ಜಾಗೃತೆ 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 ಜಾಗೃತೆ. ಸಮಯ ಮೀರಿ ಹೋಗುತ್ತಿದೆ. ಎಲ್ಲರನ್ನು ಉಳಿಸು. ಆಮ್ರಪಾಲಿ ಏನಾಯ್ತು? ಅದೇ ಕೆಟ್ಟ ಕನಸು ಪುಟಾಣಿ. ಪಿತಾಶ್ರೀ, ಮಂತ್ರಶಕ್ತಿ ಇಲ್ಲದೆ ನಾನು ಏನು ಮಾಡಲಿ ಪುಟಾಣಿ? ರಾಜ್ಕುಮಾರನ್ನ ಹೇಗೆ ಹುಡುಕ್ಲಿ? ಗಂಧರ್ವ ಲೋಕಕ್ಕೆ ಹೇಗೆ ಹೋಗ್ಲಿ? ನನ್ನ ಜೀವನ ಇಲ್ಲೇ ಭೂಲೋಕದಲ್ಲೇ ಮುಗ್ದೋಗ್ಬಿಡತ್ತೆ. ಅಲ್ಲಿ ಗಂಧರ್ವ ಲೋಕ ಹತ್ಕೊಂಡು ಉರಿತಾ ಇದೆ. ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಮಂತ್ರಶಕ್ತಿ ಇಲ್ಲದೆ ಇರೋ ಗಂಧರ್ವ ಕನ್ಯೆ ನಾನು. ಪಿತಾಶ್ರೀ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಕೈಯಲ್ಲಿ ಏನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ಸಾರಿ ಆಮ್ರಪಾಲಿ, ನನ್ನ ಕೈಲಿ ಹಿಂಗೇನು ಹೆಲ್ಪ್ ಮಾಡಕ್ ಆಗ್ತಾ ಇಲ್ಲ. ಇದೆಲ್ಲ ಆಗಿರೋದು ನಮ್ಮಿಂದಾನೆ. ನೀನ್ ನಮಗ್ ಸೇವ್ ಮಾಡಕ್ ಹೋಗಿ ಹೀಗೆಲ್ಲ ಆಗೋಯ್ತು. ಇದರಲ್ಲಿ ನಿನ್ ತಪ್ಪೇನಿಲ್ಲ ಪುಟಾಣಿ. ಇದೇ ನನ್ನ ಹಣೆಯಲ್ಲಿ ಬರ್ದಿರೋದು.